ನಮಸ್ಕಾರ ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರದ ತಾಲೂಕು ಕಚೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜು ಅರಸು ಅವರ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ಅಧ್ಯಕ್ಷ ಹಾಗೂ ತಹಶೀಲ್ದಾರ್ ರೆಹನ್ ಪಾಷಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ದೇವರಾಜ್ ಅರಸು ಅವರು ಹಿಂದುಳಿದವರು, ದಲಿತರು ಹಾಗೂ ಶೋಷಿತ ವರ್ಗಗಳ ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಗೆ ಹಲವು ಮಹತ್ವದ ಸುಧಾರಣೆಗಳನ್ನು ಜಾರಿಗೆ ತಂದರು. ಉಳುವವನೇ ಭೂಮಿಯ ಒಡೆಯ ಎಂಬ ಭೂ ಸುಧಾರಣೆ ನೀತಿ ಸೇರಿದಂತೆ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗೆ ಬೆಂಬಲ ನೀಡಿದ ಅವರ ಕೊಡುಗೆ ಸ್ಮರಣೀಯವಾಗಿದೆ ಎಂದಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ ಮಾತನಾಡಿ, ದೇವರಾಜ ಅರಸು ಅವರ ಆಡಳಿತವು ಸಾಮಾಜಿಕ ಸಮಾನತೆ ಮತ್ತು ದುರ್ಬಲ ವರ್ಗಗಳ ಅಭಿವೃದ್ಧಿಗೆ ಆದ್ಯತೆ ನೀಡಿತ್ತು. ಅವರ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಅಗತ್ಯವಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಚ್ ಶಶಿಧರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್, ಬಿಸಿಎಂ ಅಧಿಕಾರಿ ರಮೇಶ್, ಸಮಾಜ ಕಲ್ಯಾಣ ಅಧಿಕಾರಿ ದೇವ್ಲಾ ನಾಯಕ್, ಅಕ್ಷರ ದಾಸೋಹ ಅಧಿಕಾರಿ ಮಂಜುನಾಥ ಸ್ವಾಮಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ವೀರಭದ್ರಪ್ಪ, ದ್ಯಾವರ್ನಹಳ್ಳಿ ಆನಂದ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಸಮಾನತೆ ಅಧಿಕಾರವರು ತವರೇ ಹೇಳಿದ್ವಿ. ಈಗ ನಮ್ಮ ಜಗದೀಶ್ ಹೇಳಿದ್ರು, ಈಗೇನು ನಾವು ವೇದಿಕೆ ಮೇಲೆ ಕೂತ್ಕೊಂಡಿದ್ರಲ್ಲ, ಇದಕ್ಕೂ ಕಾರಣ ದೇವರಾಜ್ ಅವರೇ. ನಾವು ವೇದಿಕೆ ಮೇಲೆ ಕೂತ್ಕೊಂಡವರು ಮತ್ತೆ ತಾವೆಲ್ಲ ಹಾಸ್ಟೆಲ್ ಬಂದಿರ ಅಂತ ಅನ್ಕೊಂಡಿದ್ದೀನಿ. ನಾವೆಲ್ಲ ಹಾಸ್ಟೆಲ್ ಮಕ್ಕಳುಗಳೇ ಇದ್ದಿರಲ್ಲ. ತಾವೇನು ಹಾಸ್ಟೆಲ್ಗಳಲ್ಲಿ ಸೌಲಭ್ಯಗಳನ್ನು ಪಡಿತಾ ಇದ್ರಲ್ಲ, ಅದಕ್ಕೂ ಕಾರಣ ದೇವರಾಜ್ ಅವರೇ. ನಾವು ಮುಂಚೆ ಹೇಳಿದ್ರು ಮೇಲವರ್ಗ ಕೆಳವರ್ಗ ಅಂತ ಇತ್ತು ಅಂತ. ಆ ವರ್ಗಗಳನ್ನ ಹೋಗ್ಲಾಡಿಸಿ ಎಲ್ಲರೂ ಸಮಾನವಂತ ತೋರಿಸಿದ್ದೇವೆ ದೇವರಾಜ್ ಅವರು. ತಮಗೆ ಗೊತ್ತಿದೆ ಪ್ರತಿಯೊಂದು ವಿಷಯಗಳು ಭೂ ಸುಧಾರಣೆ ಆಗಿರ್ಬೋದು, ಕೆಲವು ಅನಿಷ್ಟ ಪದ್ಧತಿಗಳಿದ್ದು ಅವೆಲ್ಲ ಹೋಗ್ಲಾಡಿಸಿರೋ. ಇವತ್ತು ಬೆಂಗಳೂರಲ್ಲಿ ಏನು ಎಲೆಕ್ಟ್ರಾನಿಕ್ ಸಿಟಿ ಅಂತ ನಾವು ಹೇಳ್ತಾ ಇದೀವಲ್ಲ, ಅದಕ್ಕೆ ಅಡಿಪಾಯ ಆಗ್ತಾರೆ ದೇವರಾಜ್ ಅವರು. ಈಗ ನಾವು ಕೇಳಿದ್ವಿ ದೇವರಾಜ್ ಅವರಿಗೆ, ಇಷ್ಟೊಂದು ಕೇಳಿದ್ವಿ, ಎಲ್ಲ ಕೇಳಿದ್ವಿ. ನಾವೆಲ್ಲ ಕೇಳ್ಕೊಳ್ಳೋದು ಒಂದೇ ವಿಷಯ ಏನಂದ್ರೆ, ಯಾವಾಗಲಿ ತಮಗೆ ಅವಕಾಶ ಸಿಕ್ಕರೆ ಅವ್ರು ಏನಿದೆ ಅವ್ರು ಮಾಡಿದಾರ, ಅವ್ರು ಏನ್ ನಮಗೆ ದಾರಿ ತೋರಿಸ್ಕೊಂಡಿದಾರೋ ಅದನ್ನ ಪಾಲನೆ ಮಾಡಲ್ಲ ಅಂತ ಹೇಳ್ತಾರೆ. ಮಾತು ಮುಗಿಸ್ತಾರೆ.